ಹಾಯ್, ಇವತ್ತು ನಾನು ಮನೇಲಿ ಎಗ್ ಬೋಂಡಾ ರೆಸಿಪಿನ ಟ್ರೈ ಮಾಡಿದೆ. ಎಂತ ಇಲ್ಲ, ಫಸ್ಟಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ತಗೊಂಡೆ, ಆಮೇಲೆ ಅದಕ್ಕೆ ಉಪ್ಪಾಕಿ ಕುದಿಸ್ಲಿಕ್ಕೆ ಇಟ್ಟದ್ದು. ಅದು ಬಾಯ್ಲ್ ಆಗ್ತಾ ಇದ್ದಂಗೆ ಈ ಕಡೆ ನಾವು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಬ್ಯಾಟರ್. ಸೊ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಹಿಟ್ಟು, ಆಮೇಲೆ ಬೇಕು ಅಂದಷ್ಟು ಖಾರ, ಮತ್ತು ಎಕ್ಸ್ಟ್ರಾ ಬೇಕು ಅಂದರೆ ಮತ್ತಿಷ್ಟು ಖಾರ, ಮತ್ತು ಬೇಕು ಅಂದರೆ ಕರಿಮೆಣಸಿನ ಕಾಳು ಹಾಕೊಂಬೋ ಕಡ್ಡಿಲ್ಲ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಆಮೇಲೆ ಏನು ತಗೋಬೇಕು ಅದು. ಯಾಕಂದ್ರೆ ಕೆಲವ್ರಿಗೆ ಮಸಾಲ ಜಾಸ್ತಿ ಇಷ್ಟ, ನನಗೆ ಮಸಾಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಎಲ್ಲ ಸ್ವಲ್ಪ ಲಿಟ್ಟಲ್ ಪ್ರೀತಿ ಲಿಟಲ್ ಬೈ. ಓಕೆ, ನೆಕ್ಸ್ಟ್ ಆಮೇಲೆ ಅದನ್ನು ಸಾಂಗ್ ಕೇಳ್ತಾ ಎಂಜಾಯ್ ಮಾಡ್ತಾ ಹಂಗೆ ಗರನೆ ಚಂದ ಮಾಡಿ ತಿರ್ಸೋದು. ಬ್ಯಾಟರ್ ಒಳ್ಳೆ ರೀತಿಯಲ್ಲಿ ರೆಡಿ ಆಗಬೇಕು. ಎಗ್ ಇನ್ನೇನು ಬಾಯ್ಲ್ ಆಯಿತು ಅಂತಿದ್ದಂಗೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳಿಕ್ಕೆ ಚಾಕು ಇಲ್ಲಾಂದರೆ ಚೂರಿ ಇಲ್ಲಾಂದರೆ ಕತ್ತಿ ಇಲ್ಲಾಂದರೆ ಕೈ ಇಲ್ಲಾಂದರೆ ದಾರ, ಏನೋ ಒಂದು ತಗೊಂಡು ಒಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಯಾಕಂದರೆ ಆಲ್ರೆಡಿ ಬಾಯ್ಲ್ ಮಾಡೋಕ್ಕಿಂತ ಮುಂಚೆ ಹಾಕೊಂಡಿರ್ತರು, ಹಾಗಾಗಿ ಮಾಡ್ಕೊ ಹಾಕಬೇಕು. ಹಾಗೆ ಅದ್ರ ಸಂತಿಗೆ ಒಂದು ಹನಿ ಅರಿಶಿನ ಹಿಟ್ಟು, ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಪೆಪ್ಪರ್, ನನಗೆ ಜಾಸ್ತಿ ಖಾರ ಇಷ್ಟ ಇಲ್ಲ, ಖಾರದ ಪೌಡ್ರ್ ಹಾಕಿರೋದ್ರಿಂದ ನಾನು ಪೆಪ್ಪರ್ ಹಾಕ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಈ ಗರಂ ಮಸಾಲಾನ, ಚಿಕನ್ ಮಸಾಲ ಇರ್ತದಲ್ಲ, ಅದು ಎರಡರಲ್ಲಿ ಯಾವುದೋ ಒಂದು ಸ್ವಲ್ಪ ಹಾಕಿದೆ. ಎಣ್ಣೆ ಇನ್ನೇನು ಕಾಯ್ತು, ಬಿಸಿ ಕಾಯ್ತಿದ್ದಂಗೆ ಬಾಣಲಿಲಿ ಬಿಟ್ಟೆ. ಅದು ಒಳ್ಳೆ ಹೆಂಗಿರ್ತದೆ, ಕರೆಂಟ್ ಹೊಡೆದಂಗೆ ಚಸ್ ಅಂತು. ಆ ಥರ ಆ ಪವರಲ್ಲಿ ಅದು ಮಾಡಬೇಕು. ಮತ್ತೊಂದು ಎಂತಂದರೆ ಪ್ರೋ ಟಿಪ್ ವಾಟ್ ಎವರ್. ಓಕೆ, ಈಗ ನಾವಿಲ್ಲಿ ಎಣ್ಣೆಲಿ ಬಿಡ್ತಿರಲ್ಲ, ಅದು ರಾಶಿ ತೀರಾ ಬತ್ತು ಹೋಗುವಷ್ಟೆಲ್ಲ ಫ್ರೈ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ತುಂಬ ಕತ್ಬಿಟ್ರೆ ಅದು ಎಗ್ ಮೊಟ್ಟೆ ನಮ್ಮನೆ ಹೆಂಗೆ ಅನ್ನಿಸ್ತದೆ ಅಂದರೆ ತಿನ್ಬೇಕಾರೆ ರಬ್ಬರ್ ಅನ್ನಿಸ್ತದೆ. ಅದಕ್ಕೆ ಅದು ಆ ಥರ ಬರೋಕ್ಕಾಗ, ಹಾಗಾಗಿ ನಾರ್ಮಲ್ ಮೀಡಿಯಮ್ ಫ್ಲೇಮಲ್ಲಿ ಚಂದ ರೀತಿಲಿ ಉರಿ ಆರಾಮ್ ಇಟ್ಕೊ ಬೇಯಿಸಿದ್ರೆ ಆಯಿತು. ಉಳ್ದಿರೋ ಇದರಲ್ಲಿ ನಾನು ಬಟಾಟೆ ಇಟ್ಕೊಂಡಿದ್ನ, ಸೊ ಬಟಾಟೆ ಮಾಡಿ ಸ್ಲೈಸ್ ಮಾಡಿ ರೌಂಡಾಗಿ ಕಟ್ ಮಾಡಿ ಬಾರೀಕ್ ಮಾಡಿ ಅದನ್ನು ಬಿಟ್ಟೆ. ಆಮೇಲೆ ಎಗ್ ಬಟಾಟೆ ಇದ್ರ ಜೊತೆಲಿ ಇವತ್ತಿನ ಈವ್ನಿಂಗ್ ಮಾತ್ರ ಸೂಪರ್ ಇತ್ತು. ಅದು ಕಟ್ ಮಾಡಿ ತೋರಿಸ್ತಾ ಇದ್ದೆ. ಆಲ್ರೆಡಿ ನಾವು ಎಗ್ ಬೇಯಿಸ್ಕೊಂಡಿರ್ತೀರಲ್ಲ. ಸೊ ಎನಿವೆ, ಎಂಜಾಯ್, ಬಾಯ್.